ಈಗ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಒಂದಿಷ್ಟು ಕ್ವೆಶನ್ ಕೇಳ್ತೀನಿ, ಕೇಳ್ಬೋದಾ? ಒಂದಿಷ್ಟು ಕೇಳಿ. ಒಂದಿಷ್ಟು ಕೇಳಿ. ಸೊ ಏನು ನಿಮ್ಮ ಮದುವೆ ಕತೆ ಅಂತ? ಏನಿಲ್ಲ, ನಂದು ಅರೇಂಜ್ ಮ್ಯಾರೇಜ್. ನಮ್ಮ ತಂದೆ ಅದೇ ನಾವೆಲ್ಲ ಕಾಲೇಜಲ್ಲಿ ಓದ್ದವರು ಎಲ್ಲ ಮಾಡಿದ್ರು. ನಂಗೆ ಒಂಥರ ಲವ್ ಮ್ಯಾರೇಜ್ ಆಗ್ಬೇಕನ್ನೋ ಒಂದು ಆಸೆ ಇತ್ತು. ಅದಕ್ಕೆ ಅಡ್ಡಿ ಆದರು ಅಷ್ಟೇ. ಅವಾಗ ಒಂಚೂರು ಸಣ್ಣ ಪುಟ್ಟ ಕಿರಿ. ಅಲ್ಲಿ ಲವ್ ಮಾಡಿರ್ಲಿಲ್ವಾ ನೀವು? ಕಾಲೇಜಲ್ಲಿ ಮಾಡಿದ್ವಿ ಬಿಡ್ರಿ, ಒಂದಾಗ ಬೇಜಾರು ಮಾಡಿದ್ವಿ. ಮತ್ತೇನಾಯ್ತು, ಅದು ವರ್ಕೌಟ್ ಆಗ್ಲಿಲ್ವಾ? ಯಾವ ತಂದೆ ಬೇಡ ಅಂದ್ಮೇಲೆ ಮುಗಿದು ಅವ್ರು ಮಾಡ್ಸಕ್ ಬಿಡ್ಲಿಲ್ಲ? ಮಾಡೋದೇ ಇಲ್ಲ ಅಂತ ಹೇಳಿದ್ರು. ಫಸ್ಟಿಗೆ ಹೇಳಿದ್ರು. ಸೊ ಅಲ್ಲಿಂದ ನಾವು ಜಾಸ್ತಿ ಅದ್ರ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಬಟ್ ರಿಲೇಷನಲ್ಲಿ ಬೇಡ ಅಂತ ನಾನು, ಆದರೂ ಅವ್ರು ರಿಲೇಷನಲ್ಲಿ ಮಾಡಿದ್ರು. ನಾಳೆ ಮದುವೆ ಐತೆ ಅಂದ್ರೆ ಇವತ್ತು ಓಡೋಬೇಕಂತ ಪ್ಲಾನ್ ಮಾಡಿದ್ದೆ. ಓಡೋಗಕ್ಕೆ ಬ್ಯಾಗು ರೆಡಿ ಮಾಡಿದ್ದೆ ನಾನು. ಮತ್ತು ಜನ ಎಲ್ಲ ನಮ್ಮ ಫ್ರೆಂಡ್ಸು ನಮ್ಮ ಹುಡುಗರೆಲ್ಲ ಹಂಗೆ ಬರಲ್ಲ, ಮತ್ತೊಂದು ದೊಡ್ಡ ಹೆಸರು ಐತಿ ಹಂಗೆ ತಿಳಿಸಿ ಹೇಳಿ ಒಂದು ಬೀರಿಗೆ ರೋಡಿಸಿ ತೊಗೊಂಬಂದು ಕುಣಿಸಿದ್ರು. ಓಕೆ, ಒಪ್ಕೊಂಡ್ರಾ? ಒಪ್ಕೊಂಡು ಮದುವೆ ಆಗಿ 20 ವರ್ಷ ಆಯ್ತು ನನ್ನ ಮದುವೆ ಆಗಿ. ಮದುವೆ ಆದ್ಮೇಲೆ ಲವ್ ಆಯ್ತಾ? ಮದುವೆ ಆದಮೇಲೆ ಲವ್ ಆಗಿದೆ. ಅವ್ರ ಜೊತೆಗೆ ಇದ್ದೀನಿ ಆರಾಮಾಗಿ. ಏನ್ ಹೆಸರು? ರುಕ್ಸಾನ ಅಂತ, ರುಕ್ಮಿಣಿ, ರುಕ್ಕು ಅಂತ ಕರಿತೀನಿ.